ಶಿವಮೊಗ್ಗದಲ್ಲಿ ಕಳ್ಳರಿಗೆನೆ ಚಳ್ಳೆ ಹಣ್ಣು ತಿನ್ನಿಸಿದ್ದಾರೆ 73ರ ಅಜ್ಜಿ ಶಿವಲಿಂಗಮ್ಮ. ಅಜ್ಜಿ ಶಿವಲಿಂಗಮ್ಮನ ಅಸಲಿ ನಕಲಿ ಆಟಕ್ಕೆ ಖದೀಮರೆ ಕಂಗಾಲಾಗಿ ಹೋದ್ರು. ಅಸಲಿ ಚಿನ್ನ ಅಂತ ಅಂದುಕೊಂಡು ನಕಲಿ ಚಿನ್ನವನ್ನ ಹೊತ್ತೊಯ್ದ್ರು ಕಳ್ಳರು. ಚಳ್ಳೆ ಹಣ್ಣು ತಿನ್ನಿಸಿದ್ರು ಕಳ್ಳರಿಗೆನೆ 73ರ ಅಜ್ಜಿ. ಶಿವಮೊಗ್ಗದ ಗೋಪಾಳದಲ್ಲಿರುವಂತಹ ಅಜ್ಜಿ ಮನೆಗೆನೆ ಕಳ್ಳರು ನುಗ್ತಾರೆ. ಆಗ ಖದೀಮರನ್ನ ಕಂಡಂತಹ ಅಜ್ಜಿ ಜೋರಾಗಿ ಚೀರಾಡ್ತಾರೆ. ಅಜ್ಜಿಯ ಬಾಯಿಗೆ ಬಟ್ಟೆ ಕಟ್ಟಿ ಕೈಯಲ್ಲಿದ್ದ 4 ಬಳೆಯನ್ನ ಕದ್ದು ಅವರು ಪರಾರಿಯಾದರು. ನಕಲಿ ಅಸಲಿ ಗೋಲ್ಡ್ ಬಗ್ಗೆ FIR ನಲ್ಲಿ ಇಂಟ್ರೆಸ್ಟಿಂಗ್ ಕಹಾನಿ ಬಯಲಾಗಿದೆ. ಬಳೆ ಅಸಲಿಯೋ ನಕಲಿಯೋ ಅಂತ ತಿಳಿಯದೆ ಕಳ್ಳರು ಅದನ್ನ ದೋಚಿದ್ದಾರೆ. ಪ್ರತಿ ದಿನ ಸಂಜೆ ವಾಕಿಂಗ್ಗೆ ಹೋಗ್ತಾ ಇದ್ರಂತೆ ಅಜ್ಜಿ. ಅಸಲಿ ಚಿನ್ನ ತೆಗೆದಿಡ್ತಾ ಇದ್ರು. ಮನೆಗೆ ಬಂದ ನಂತರ ನಕಲಿ ಚಿನ್ನ ಬಿಚ್ಚಿಟ್ಟು ಅಸಲಿ ಚಿನ್ನವನ್ನ ಧರಿಸ್ತಾ ಇದ್ರು ಅಜ್ಜಿ. ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಅಸಲಿ ಚಿನ್ನ ಧರಿಸ್ತಾ ಇದ್ದಂತಹ ಶಿವಲಿಂಗಮ್ಮ ಅಸಲಿ ಚಿನ್ನ ಧರಿಸೋ ಮುನ್ನ ಕಳ್ಳರು ನಕಲಿ ಚಿನ್ನವನ್ನ ದೋಚಿ ಪರಾರಿಯಾಗಿದ್ದಾರೆ. ಸೊ ಹಾಗಾಗಿ ಹೇಳಿದ್ದು ಕಳ್ಳರಿಗೆನೆ ಚಳ್ಳೆ ಹಣ್ಣು ತಿನ್ನಿಸಿದ್ದಾರೆ 73ರ ಅಜ್ಜಿ. ಅವನೇ ಬಂದಂತ ಮಾಡಿದೆ ನನಗ. ಬಿಡು 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 ಬಿಡು. ನಾನು ಸ್ನಾನ ಮಾಡಿದ ಮೇಲೆ ಒಡವೆ ಹಾಕೊಳ್ಳೋದು ರಾತ್ರಿ ಬಿಚ್ಚಿಟ್ಬಿಡ್ತೀನಿ. ವಾಕ್ ಹೋಗಿ ಬಂದವಳೆ ಬಿಚ್ಚಿಟ್ಬಿಡ್ತೀನಿ. ವಾಕಿಗೆ ಹೋಗಿ ಹಾಕೊಂಡು ಹೋಗಲ್ಲ. ಕರಿಮಣಿ ಸರ ಹಾಕೊಂಡು ಹೋಗ್ತೀನಿ ನಾನು. ಇವರು ಹೆಂಗೆ ಯಾವಾಗ ಒಳಗೆ ಬಂದ್ರೆ ಗೊತ್ತಿಲ್ಲ. ಈ ಹುಡುಗರು ಒಳಗೆ ಬಂದುಬಿಟ್ಟಿದ್ದಾರೆ. ನಾನು ತಿಂಡಿ ತಿಂತ ಕುಂತಿದ್ದೆ. ಈ ಹುಡುಗರು ಬಂದು ಸ್ಕ್ರೀನ್ ಕೆಳಗೆ ಬಗ್ಗೆ ನೋಡ್ತಾ ಇದ್ದೆ ಒಬ್ಬನ. ನನ್ನ ಮೊಮ್ಮಗ ಅಂತ ಬಾರ ತಿಂಡಿ ತಿನ್ನು, ಯಾಕೋ ಬಂದಿದ್ಯಾ ಬಾರ ಅಂದರೆ ಮಾತಾಡೋದಿಲ್ಲ. ನಾನು ಚೂರು ಮುಂದೆ ಬಂದೆ, ತಿಂಡಿ ಬಿಟ್ಟು ಮುಂದೆ ಬಂದೆ. ಒಂದು ಹಿಡ್ಕೊಂಬಿಟ್ಟ. ಇನ್ನೊಬ್ಬ ಹಿಂದಿಂದ 2 ನಿಮಿಷ ಬಿಟ್ಟು ಅವನು ಬಂದ. 2 ಗಂಟೆ 2 ತಾಸು ಬಿಟ್ಟು ಒಬ್ಬ ಕಿಟಕಿ ಹಿಡ್ಕೊತಾನೆ, ಒಬ್ಬ ಕೈ ಹಿಡ್ಕೊತಾನೆ, ಕೈ ಕಟ್ತಾನೆ. ಬಿದ್ದಿರೋ ಬಟ್ಟೆನೆಲ್ಲ ತಗೊಂಡು ಕಟ್ತಾರೆ, ಬಾಯಿ ಕಟ್ತಾರೆ, ಕೈ ಕಟ್ತಾರೆ. ಜೀವ ತೆಗಿಯೋಕೆ ಮಾಡಿಬಿಟ್ಟಿದ್ರು. ಆಮೇಲೆ ನಾನು ನಮ್ಮ ಸೊಸೆ ಬರ್ತಾ ಇದ್ದಾಳೆ, ಪೌದರ್ ಸ್ಕೂಲಿಗೆ ಹೋಗಿದ್ದಾರೆ, ನಮ್ಮ ಮಗ ಸೊಸೆ ಬರ್ತಾರೀಗ ಅಂತ ಕೂಗ್ತಾ ಇದ್ದೀನಿ. ಕೇಳೋಕ್ಕೆ ರೆಡಿ ಇಲ್ಲ. ಆಮೇಲೆ ಅದು 2 ಬಳೆ ಮೈ ಮೇಲೆ ಕೂತ್ಕೊಂಡು 2 ಬಳೆ ಬಿಚ್ಕೊಂಡು ಜೋಬಲ್ಲಿ ಇಟ್ಕೊಂಡು ಹೋಗ್ಬಿಟ್ಟ. ಬಂದವಳೆ ಬಿಚ್ಚಿಡ್ತೀನಿ. ನಾಳೆ ಸ್ನಾನ ಆದಮೇಲೆ ನಾನು ಹಾಕೊಳ್ಳೋದು ಬಂಗಾರ ಎಲ್ಲ ಹಾಕೊತೀನಿ. ಕೈತಿನ ಸರ, ಕೈಯಿನ ಬಳೆ ಎಲ್ಲ. ಕಡೆಗೆ ನೆನ್ನೆ ಮರ್ತುಬಿಟ್ಟು ಕೆಲಸ ಇತ್ತು. ನಮ್ಮ ಸೊಸೆ ಬಿಟ್ಟೋಗಿದ್ರು, ಪಾತ್ರೆ ತೊಳೆಯೋದು ಅದು ಕೆಲಸ ಅದೆಲ್ಲ ಮಾಡ್ತಾಯಿದ್ದೆ. 11:30 ಆಗೋಯ್ತು. ಹಾಕೊಳ್ಳೋಕ್ಕಾಗಲಿಲ್ಲ. ಆಮೇಲೆ ಗೊತ್ತಿಲ್ಲದೇನೆ ಒಳಗೆ ಬಂದು ಬಾಗಿಲು ಹಾಕ್ಕೊಂಡು ಒಳಗೆ ತಿಂಡಿ ತಿನ್ನೋಣ ಅಂತ ಹೋಗಿದ್ದಾರೆ. ರೊಟ್ಟಿ ಮಾಡಿ ಇಟ್ಟು ಹೋಗಿದ್ದೆ ನಾನು ಡ್ಯೂಟಿಗೆ ಹೋಗ್ತಾ. ಬೆಳಗ್ಗೆ ನಾವು 11 ಗಂಟೆಗೆ ಬರೋರು ಬಂದಿಲ್ಲ ಅವತ್ತಷ್ಟೇ. 11:30 ಬಂದುಬಿಟ್ಟು ಮತ್ತೆ 1 ಗಂಟೆ ಡ್ಯೂಟಿಗೆ ಹೋಗೋರು. ಅದನ್ನ ನೋಡ್ಕೊಂಡಿದ್ದಾರೆ ಅವ್ರು. ಯಾರೋ ಬರೋರೇ ನೋಡ್ಕೊಂಡಿದ್ದಾರೆ. ಯಾವ ಹುಡುಗರು ಅಂತ ಗೊತ್ತಾಗ್ತಾ ಇಲ್ಲ. ಗಾಂಜಾ ಸೇದೋರು ಅಂತ ಹೇಳ್ತಾ ಇದ್ದಾರೆ. ನಮಗೆ ಅಷ್ಟು ಗೊತ್ತಿಲ್ಲ. ಇಲ್ಲಿ ಪೋಲಿ ಹುಡುಗರು ಈಗ ಸುಮಾರು ಜನ ಇದು ಕೆಟ್ಟ ಹ್ಯಾಬಿಟಿಗೆ ಸೇರ್ಕೊಂಡಿದ್ದಾರೆ. ಮಕ್ಕಳಿಗೋಸ್ಕರ ಮಕ್ಕಳು ಸಹ ಕೆಟ್ಟ ಹ್ಯಾಬಿಟಲ್ಲಿದ್ದಾರೆ. ತಂದೆ ತಾಯಿಗಳು ಸ್ವಲ್ಪ ಅದನ್ನು ಬುದ್ಧಿವಾದನೂ ಹೇಳಬೇಕು. ತಮ್ಮ ಮೊಮ್ಮಕ್ಕಳೇ ಬಂದಿದ್ದಾರೆ, ತಮಾಷೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಬರ್ರಿ ಊಟ ಮಾಡಿರಿ, ತಿಂಡಿ ತಿನ್ನಿರಿ ಅಂತ ಹೇಳಿದ ತಕ್ಷಣನೇ ಇಬ್ಬರು ಮಾತಾಡ್ದೇ ಮಾಸ್ಕ್ ಹಾಕೊಂಡು ಮಂಕಿ ಮಾಸ್ಕ್ ಹಾಕೊಂಡು ಬಂದಿದ್ದಾರೆ. ಅವರು ಗಾಬರಿ ಆಗಿಬಿಟ್ಟು ಎದ್ದ ತಕ್ಷಣವೇ ಬಂದುಬಿಟ್ಟು ಅವ್ರ ಮೇಲೆ ಎಗರ್ಬಿಟ್ಟು ಉಲ್ಟಾ ದಬಾಕ್ಬಿಟ್ಟಿದ್ದಾರೆ. ಅವ್ರು ನಮ್ಮ ಇಲ್ಲೇ ಹಾಲ್ ರೂಮಲ್ಲಿ ದಬಾಕ್ಬಿಟ್ಟು ಕೈ ಹಿಂದೆ ಮುಂದೆ ಎಲ್ಲ ಕಟ್ಟಿದ್ದಾರೆ. ಕುತ್ತಿಗೆ ಸರ ನೋಡಿದ್ದಾರೆ, ಇಲ್ಲ ಮುತ್ತಿನ ಸರ ಹಾಕ್ಕೊಂಡಿದ್ರು ಅವತ್ತು. ಅವಾಗ ತಾನೇ ಚೈನ್ ಎಲ್ಲ ಬಿಚ್ಚಾಕ್ಬಿಟ್ಟಿದ್ರು ಅವರು. ಪಾಪ ರಾತ್ರಿ ಎಲ್ಲ ಮನಗಬೇಕಾರು. ಕೈಯಲ್ಲಿ ಹಿತ್ತಾಳೆ ಬಳೆ ತಂದಿದ್ದೆ ನಾನು, ಅದನ್ನು ಹಾಕ್ಕೊಂಡಿದ್ದಾರೆ. ಅವ್ರು ಬಂಗಾರ ಬಳೆ ಅಂತ ತೊಗೊಂಡೋಗಿದ್ದಾರೆ. ಆದರೆ ಸದ್ಯ ಗಾಜು ಬಳೆ ಆಗಿದ್ರೆ ಇನ್ನೂ ಮತ್ತೆ ಎಲ್ಲಿದೆ ಏನೋ ಅಂತ ಕೇಳ್ಕೊಂಡು ಹೊಡೆದಾಕೋರೇನೋ ಗೊತ್ತಿಲ್ಲ. ಅದರಲ್ಲೂ ಅದೃಷ್ಟವಂತ ಅಂತ ನಮ್ಮ ಅತ್ತೆಗೆ ಕೈಯಲ್ಲಿ ಬಳೆ ಇರೋದ್ರಿಂದ ಗಾಬರಿಗೆ ನಮ್ಮ ಅತ್ತೆ 2 ನಿಮಿಷ ಬಾಯಿ ಕಟ್ಟೋಕ್ಕಿಂತ ಮುಂಚೆನೇ ಫಸ್ಟೇ ನನ್ನ ಮಗಳು ಸೊಸೆ ಬರ್ತಾಳೆ, ನನ್ನ ಮಗ ಬರ್ತಾನೆ ಅಂತ ಹೇಳಿದ್ರಿಂದ ಅಷ್ಟು ಗಾಬರಿಯಲ್ಲಿ ಅವ್ರು 5 ನಿಮಿಷದಲ್ಲಿ ಕೆಲಸ ಮುಗಿಸ್ಕೋಬೇಕು ಅಂತ ಕೈಯಲ್ಲಿ ಬಳೆ ಸಿಕ್ತು ಅಂತ ತೊಗೊಂಡು ಓಡೋಗಿದ್ದಾರೆ. ಗೊತ್ತಿಲ್ಲದೇನೆ ಒಳಗೆ ಬಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.